ಆತ್ಮೀಯ ವಿದ್ಯಾರ್ಥಿಗಳೇ, ಮನು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಕನ್ನಡ ವಿಷಯದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ತತ್ಸಮ ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವೊಂದು ಉದಾಹರಣೆಗಳನ್ನು ಅರ್ಥೈಸ್ಕೊಳ್ಳೋಣ. ದೃಷ್ಟಿ, ದಿಟ್ಟಿ. ಯಶ, ಜಸ. ಚಿರ, ಸೀರೆ. ಕಾವ್ಯ, ಕಬ್ಬ. ವೀರ, ಬೀರ. ಗ್ರಹ, ಗರ. ಪೇಯ, ಪೀಯ. ಅಗ್ನಿ, ಅಗ್ಗಿ. ಅಜ್ಜ, ಆರ್ಯ. ಯಜ್ಞ, ಜನ್ನ. ವಂದ್ಯ, ಬಂಜೆ. ಶಿರ, ಸಿರ. ಪಾದುಕ, ಹಾವುಗೆ. ವಂಶ, ಬಂಚ. ಕಾರ್ಯ, ಕಜ್ಜ. ಬಣ್ಣ, ವರ್ಣ. ಅರ್ಕ, ಯಕ್ಕ. ಬ್ರಹ್ಮ, ಬೊಮ್ಮ. ಪುಣ್ಯ, ಹುಣ್ಯ. ರಾಜ್ಯ, ರಾಜ, ರಾಯ. ದೂತ, ಜೂಜು. ಅಂಕುಶ, ಅಂಕುಶ. ಶ್ರೀ, ಸಿರಿ. ಪಕ್ಷಿ, ಹಕ್ಕಿ. ಅಮೃತ, ಅಮರ್ದು. ಕೋಕಿಲ, ಕೋಗಿಲೆ. ವ್ಯಾಪಾರಿ, ಬೇಹಾರಿ. ತಪಸ್ವಿ, ತಪಸ್ಸಿ. ಪಟ್ಟಣ, ಪತ್ತನ. ಸ್ಥಾನ, ತಾಣ. ಭಕ್ತಿ, ಬಕುತಿ. ಅಟವಿ, ಅಡವಿ. ಕುಟಾರ, ಕೊಡಲಿ. ವಿದ್ಯಾಧರ, ಪಿಜ್ಜೋದರ. ಅಂಗಳ, ಅಂಕಣ. ಪ್ರಸಾದ, ಹಸಾದ. ವಿಜ್ಞಾಪನೆ, ಭಿನ್ನಾಪನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವು ನಿಮಗೆ ಯೂಸ್ಫುಲ್ ಆಗಿದ್ದರೆ ಇನ್ನೂ ನಿಮಗೆ ಹೆಚ್ಚಿನ ತತ್ಸಮ ತದ್ಭವಗಳು ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟ, ಗಣಿತಕ್ಕೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಿಮಗೆ ಅಗತ್ಯವಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಏನು ಅವಶ್ಯವೋ ಅದನ್ನು ಕಾಮೆಂಟ್ ಮಾಡಿ.